ಸರ್ ಏನ್ ಸರ್ ಈಗ ಗ್ಯಾರಂಟಿ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಕೈಲಾಸ ಆಗೋ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಬಾಲಕೃಷ್ಣ ಅವರು ಆ ರೀತಿ ಹೇಳ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಗೆಲ್ಸಿಲ್ಲ ಅಂದ್ರೆ ಗ್ಯಾರಂಟಿ ರದ್ದು ಮಾಡ್ತೀವಿ ಅಂತ. ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಂತ ಅವ್ರಿಗೆ ಸ್ಪಷ್ಟ ಮಾಹಿತಿ ಇತ್ತು. ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂತು. ಅವು ಭರವಸೆಗಳೆಲ್ಲ ಬೋಗಸ್ಗೆಲ್ಲ ಘೋಷಣೆ ಮಾಡಿದರು. ಆಕಸ್ಮಿಕ ಅಧಿಕಾರಕ್ಕೆ ಬಂದರು. ಏನು 5 ಭರವಸೆಗಳು ಅಷ್ಟೇ ಅಲ್ಲ, ಭಾಳಷ್ಟು ಭರವಸೆಗಳು ಕೊಡ್ತಾರೆ. ಇವತ್ತಿಗೂ ನಾನು ಈ ಸರ್ಕಾರಕ್ಕೆ ಸವಾಲಾಗ್ತೀನಿ. 5 ಭರವಸೆಗಳು ನೋಡಿ. ಮೊದಲನೇದು ಅನ್ನಭಾಗ್ಯ. ಇವ್ರು ಹೇಳಿದ್ರು ಹಸಿದವರಿಗೆ ಅನ್ನ, 10 kg ಅಕ್ಕಿ, 5 kg ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾಯಿದೆ. ಅದರಲ್ಲಿ 3 kg ಕೊಡೋದು ಇವ್ರು ಕೊಡೋದು ಕೇವಲ 174 ರೂಪಾಯಿ ಮಾತ್ರ ಅನ್ನಭಾಗ್ಯ. ಗೃಹಲಕ್ಷ್ಮಿ 60% ಮಹಿಳೆಯರಿಗೆ ತಲುಪಿಲ್ಲ. ನಾನು ಪ್ರತಿ ಹಳ್ಳಿಗೆ ಹೋಗಿದ್ದೀನಿ. ಬ್ಯಾಂಕ್ ಪಾಸ್ಬುಕ್ಗಳನ್ನ ದಾಖಲೆಗಳನ್ನ ಇಟ್ಟು ಮಾತಾಡಿದ್ದೀನಿ, ಪ್ರೊಟೆಸ್ಟು ಮಾಡಿದ್ದೀನಿ ಕ್ಷೇತ್ರದಲ್ಲಿ. ಇದುವರೆಗೂ 60% ಮಹಿಳೆಯರಿಗೆ ಗೃಹಲಕ್ಷ್ಮಿ ಸಿಕ್ಕಿಲ್ಲ. ಏನು ತಾಂತ್ರಿಕ ತೊಂದರೆ ಅಂತಾರೆ, ಮತ್ತೊಂದು ಹೇಳ್ತಾರೆ. ಇನ್ನು ಯುವನಿಧಿ ಇವ್ರು ಹೇಳಿದ್ದು 5 ಲಕ್ಷ. 5 ಲಕ್ಷದಲ್ಲಿ ಕೇವಲ 3,000 ಜನಕ್ಕೆ ಮಾತ್ರ ಯುವನಿಧಿ ನೋಂದಣಿ ಆಗಿದೆ. ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಮಾಡಿದರು. ಯಾರು PUC ವಿದ್ಯಾರ್ಥಿಗಳು ಮತ್ತು ಪ್ರಥಮ ದರ್ಜೆ ವಿದ್ಯಾರ್ಥಿಗಳು ಅವರು ಯಾರು ಎಲಿಜಿಬಲ್ ಅಲ್ಲ ಯುವನಿಧಿಗೆ. ಎಲ್ಲ ಕಡೆ ಸರ್ಕಾರಿ ಬಸ್ಗಳನ್ನು ಬಿಟ್ಟು ವಿದ್ಯಾರ್ಥಿಗಳನ್ನು ಕರೆಸಿದರು. ಶಿವಮೊಗ್ಗದಲ್ಲಿ ಕೊನೆಗೆ ಎಲ್ಲರೂ ಮೋದಿ ಮೋದಿ ಅಂತ ಘೋಷಣೆಗೆ ಹೋಗಿ ಸಿದ್ದರಾಮಯ್ಯ ಮಾತಾಡಕ್ಕೆ 5,000 ಜನ ಅಷ್ಟೇ ಇದ್ದಿದ್ದು. ಯುವನಿಧಿದು ಸಹ ಫೇಲ್ಯೂರ್ ಆಗಿದೆ. ಯಾರು ಇದುವರೆಗೂ ಡಿಗ್ರಿ ಮಾಡಿರ್ತಾರೆ ಅಥವಾ ಬೇರೆ ಬೇರೆ ಕೋರ್ಸ್ಗಳು ಇರ್ತಾರೆ, ಅವ್ರಿಗೆ ಇದುವರೆಗೆ ಯಾರಿಗೆ ನೌಕರಿ ಸಿಕ್ಕಲ್ಲ ಅವರು ನಿಜವಾದ ಫಲಾನುಭವಿಗಳಾಗ್ತಾರೆ. ವಿದ್ಯಾರ್ಥಿಗಳು ಕರೆ ಸಮಾವೇಶ ಮಾಡಿಬಿಟ್ರೆ ಮುಗಿದೋಗ್ಬಿಡ್ತಾ. ಇದು ಫೇಲ್ಯೂರ್ ಆಗಿದೆ. ಶಕ್ತಿ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ಶಕ್ತಿ ಅಂತ ಹೇಳಿರಲ್ಲ, ಇದು ವ್ಯಾಪ್ತಿಯಲ್ಲಿ ಮಾತ್ರ ಸರ್ಕಾರಿ ಬಸ್ಗಳು ಓಡಾಟ ಮಾಡ್ತವೆ. ಗ್ರಾಮೀಣ ಪ್ರದೇಶದಲ್ಲಿ ಬಸ್ಗಳೇ ಇಲ್ಲ, ಸರ್ಕಾರಿ ಬಸ್ ಇಲ್ಲ. ಮತ್ತು ಈ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿಯಲ್ಲಿ ಓಡ್ತೀವಿ. ವಿದ್ಯಾರ್ಥಿಗಳಿಗೆ ನಾಳೆ ಪರೀಕ್ಷೆ ತೊಂದರೆ ಆಗಿದೆ. ಹೆಚ್ಚುವರಿ ಬಸ್ ಬಿಡಬೇಕಾಯ್ತು, ಬಸ್ಗಳು ಬಿಟ್ಟಿಲ್ಲ. ಶಕ್ತಿನೂ ಸಂಪೂರ್ಣ ವಿಫಲವಾಗಿದೆ. ಗೃಹಜ್ಯೋತಿ ಅದು ಅಷ್ಟೇ ಆಗಿದೆ. ಇನ್ನು ಅಂಗನವಾಡಿ, ಆಶಾ ಕಾರ್ಯಕರ್ತರು, NPS ನೌಕರರು ಭಾಳಷ್ಟು ಭರವಸೆಗಳು ಕೊಡೋರು. ಇವ್ರು ಹೇಳ್ತಾರೆ ನುಡಿದಂತೆ ನಡೀತೀವಿ. ಎಲ್ಲಿ ನಡೀತೀರಿ? ಎಲ್ಲವೂ ನಿಮ್ಮ ಯಾವುದೇ ಸ್ಕೀಮ್ಗಳು, ಭರವಸೆಗಳು ಇದುವರೆಗೆ ಅನುಷ್ಠಾನ ಸಮರ್ಪಕವಾಗಿಲ್ಲ. ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ನಿನ್ನೆ ದಿವಸ ಬಾಗಡಿ ಆ ಕುದೂರು ಗ್ರಾಮ ಹೋಬಳಿಯಲ್ಲಿ ಬಾಲಕೃಷ್ಣ ಮಾತಾಡಿದ್ದಾರೆ. ಇವರು ಬಾಲಕೃಷ್ಣ ಅಲ್ಲ, ಬ್ಲ್ಯಾಕ್ ಮೇಲ್ ಕೃಷ್ಣ. ಏನು ಮತದಾರರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದೀರಾ? ಮಂತ್ರಾಕ್ಷತೆ ಕೊಡ್ತಾರೆ ರೀ ಸ್ವಾಮಿ. ಭಾವನೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮಂದಿರ ನಿರ್ಮಾಣ ಆಗಬೇಕು. ಕಳೆದ 5 ವರ್ಷ ಹೋರಾಟದ ಪ್ರತಿಫಲ ಆಗಿದೆ. ಅಲ್ಲಿಂದ ಮಂತ್ರಾಕ್ಷತೆ ಕೊಟ್ಟಿದ್ವಿ ಜನರಿಗೆ ಒಳ್ಳೇದಾಗಲಿ ಅಂತೇಳಿ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರೋದು. ಇದು ಓಟ್ಗೋಸ್ಕರ ಅಲ್ಲ. ನಾಚಿಕೆ ಆಗ್ಬೇಕಲ್ಲ ನಿಮಗೆ. ಮಂತ್ರಾಕ್ಷಿ ಕೊಟ್ಟು ಓಟ್ ಕೇಳ್ತಾರೆ. ನಾವು ಭರವಸೆಗಳು ಕೊಡ್ತೀವಿ, ಭರವಸೆಗಳು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ. ಭರವಸೆಗಳು ನಾವು ವಿರುದ್ಧವಾಗಿಲ್ಲ, ಭರವಸೆಗಳು ಸಮರ್ಪಕವಾಗಿ ಈಡೇರಿಸಬೇಕು. ಅನ್ನಭಾಗ್ಯ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅಥವಾ ಗೃಹಲಕ್ಷ್ಮಿ, ಶಕ್ತಿ, ಯುವನಿಧಿ ಎಲ್ಲವೂ ಫೇಲ್ಯೂರ್ ಆಗಿದೆ. ನೀವು ಕೊಟ್ಟಂಥ ಭರವಸೆಗಳು ಸಂಪೂರ್ಣ ವಿಫಲವಾಗಿದೆ. ಆದರೆ ನಿನ್ನೆ ದಿವಸ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸ್ತೀವಿ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಶಾಸಕರು ಬಾಯಿಂದ ಹೇಳಿಸ್ತಾ ಇದ್ದಾರೆ. ಏನು ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತೀರಾ? ಅರೆ ನಿಮಗೆ ಯಾಕೆ ಕೊಡಬೇಕು? ಇಷ್ಟು ವರ್ಷ ದೇಶ ಆಳಿಲ್ಲ, ಹಾಳು ಮಾಡಿಲ್ಲ, ಮಾರಾಟ ಮಾಡಿಲ್ಲ ನೀವು ದೇಶನ. ಏನು ಗುತ್ತಿಗೆ ಪಡ್ತೀರಾ? ನರೇಂದ್ರ ಮೋದಿಯವರು 2 ಬಾರಿ ಪ್ರಧಾನಮಂತ್ರಿಗಳಿಗೆ ಒಳ್ಳೆ ಕೆಲಸ ಮಾಡಿದರೆ ಮತ್ತೊಮ್ಮೆ ಮೋದಿ 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 ಅಂತ ಜನ ಮಾತಾಡ್ತಾ ಇದ್ದಾರೆ. ದೇಶದಲ್ಲಿ ಅಭಿವೃದ್ಧಿ ಮಾಡಿದ್ವಿ. ಆರ್ಟಿಕಲ್ 370 ಇರ್ಬೋದು, ಅಥವಾ ರಾಮ ಮಂದಿರ ಇರ್ಬೋದು, ಅಥವಾ ರೈತರಿಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇರ್ಬೋದು, ಮಹಿಳೆಯರಿಗೆ ಉಜ್ವಲ ಗ್ಯಾಸ್ ಇರ್ಬೋದು. ಕೊಟ್ಟ ಭರವಸೆಗಳನ್ನು ಕೇಂದ್ರದಲ್ಲಿ ನಾವೆಲ್ಲವೂ ಈಡೇರಿಸಿದ್ದೀವಿ.
ಆ ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ನಿಮಗೆ ಯಾವುದೇ ಕಾರಣ ನೈತಿಕ ಹಕ್ಕಿಲ್ಲ. ಎಲ್ಲ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಆಗಿದೆ. ನಾನು ಆ ಕ್ಷೇತ್ರದಲ್ಲಿ ಕೇಳ್ತೀನಿ, ನಮ್ಮ ಸರ್ಕಾರ ಬಾಲಕೃಷ್ಣ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಎಸ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮತದಾರರಿಗೆ. ನಮ್ಮ ಸರ್ಕಾರ ಅವಧಿಯಲ್ಲಿ ಮಂಜೂರಾಗಿದ್ದ ಅನುದಾನಗಳು ಇವತ್ತು ಗುದ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾರೆ. ಎಷ್ಟು ಬಿಡುಗಡೆ ಮಾಡಿದ್ರಿ? ಒಂದು ತಾಲೂಕು 5 ಲಕ್ಷ ಬಿಡುಗಡೆ ಮಾಡಿದ್ರು ಕ್ಷೇತ್ರಕ್ಕೆ. ನಿಮ್ಮ ಕಾಂಗ್ರೆಸ್ನ MLAಗಳು ಹೇಳ್ತಾರೆ, ಬಸವರಾಜ ರೆಡ್ಡಿ ಒಂದು ಕಡೆ ಹೇಳ್ತಾರೆ 56,000 ಕೋಟಿ ಭರವಸೆಗಳಿಗೆ ಹೋಗ್ತದೆ, ಅಭಿವೃದ್ಧಿ ಇಲ್ಲ. ಅರೆ ಅಭಿವೃದ್ಧಿನೂ ಇಲ್ಲ, ಭರವಸೆಗಳು ಸಮರ್ಪಕ ಯೋಜನೆ ಇಲ್ಲ. ಎಲ್ಲ ಒಂದು ಕಡೆ ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತೀರಿ. ನೀವು ಅಧಿಕಾರಕ್ಕೆ ಬರಲ್ಲ. ನಮಗೆ ಗೊತ್ತು, ಲೋಕಸಭೆ ಚುನಾವಣೆಯವರಿಗೆ ಮಾತ್ರ ಇವರು ಭರವಸೆಗಳು. ಅದು ಅರೆಬರೆ ಬೆಂದ ಹಕ್ಕಿ ಅಂತೆಲ್ಲ ಅರೆಬರೆ ಬಂದ ಯೋಜನೆಗಳು 100ಕ್ಕೆ 100 ನಿಲ್ಲಿಸ್ತಾರೆ. ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಮತ್ತು ಕೆರೆಗೋಡು ಗ್ರಾಮದಲ್ಲಿ ಏನು ಹನುಮಾನ್ ಧ್ವಜ 18 ಜನ ಗ್ರಾಮ ಪಂಚಾಯತ್ ಸದಸ್ಯರು ರೆಸಲ್ಯೂಷನ್ ಸಹಿ ಹಾಕಿದರೆ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿಲ್ಲ. ಅಲ್ಲಿ ಅನುಮತಿಯನ್ನು ಪಡೆದೇ ಹನುಮಾನ್ ಧ್ವಜ ಹಾರಿಸಿರೋದು, ಅದನ್ನು ಇಳಿಸಿರಲ್ಲ. ನಿಮಗೆ ರಾಮ ಕಂಡ್ರಾಗಲ್ಲ, ಹನುಮನ ಕಂಡ್ರಾಗಲ್ಲ, ಸೀತೆ ಕಂಡ್ರಾಗಲ್ಲ, ಲಕ್ಷ್ಮಣ ಕಂಡ್ರಾಗಲ್ಲ. ದೇವಾನುದೇವತೆಗಳು ವಿರೋಧಿಗಳು ನೀವು. ಬಾಬರ್ ಸಂಸ್ಕೃತಿಯವರು, ಟಿಪ್ಪು ವಂಶಸ್ಥರು. ಈ ರಾಜ್ಯದಲ್ಲಿ ತೊಗಲಕ್ಕೆ ಸರ್ಕಾರ ಆಡಳಿತ ಮಾಡ್ತದೆ. ಏನು ರೆಸಲ್ಯೂಷನ್ ಬುಕ್ಕನ್ನು ಅಧಿಕಾರಿ ಯಾಕೆ ತಗೊಂಡೋದ್ರು? ಬೆಂಕಿ ಹಚ್ಚಿ ನೀವು ತಾನೆ. ಇವತ್ತು ಬೇರೆಯವ್ರ ಮೇಲೆ ಆರೋಪ ಮಾಡ್ತಿಲ್ಲ, ಬೆಂಕಿ ಹಚ್ಚಿದ ನೀವು. ರಾಜ್ಯದ ಜನ ನಿಮಗೆ ಶಾಪ, ಶ್ರೀರಾಮನ ಶಾಪ, ಕರಸೇವಕರ ಶಾಪ, ರೈತರ ಶಾಪ, ಮಹಿಳೆಯರ ಶಾಪ. ಈ ಸರ್ಕಾರ 100ಕ್ಕೆ 100 ಲೋಕಸಭೆ ಮೇಲೆ ಪತನ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್, ಈಗ ಲೋಕಸಭಾ ಕ್ಷೇತ್ರ ಸಂಪರ್ಕಕ್ಕೆ ಬಿಜೆಪಿಯ ತಯಾರಿ ಬಗ್ಗೆ ಹೇಳೋದಾದ್ರೆ ತಾವು ಕೂಡ ಎಲ್ಲೋ ಒಂದ್ ಕಡೆ ದಾವಣಗೆರೆಯಿಂದ ನಿಲ್ಬೇಕು ಅಂತ ನೋಡಿ. ಬರ್ತಾ ಇದ್ರಿ. ಈಗ ಹೊಸ ಪ್ರಯೋಗ ಏನಾದ್ರು ಕೂಡ ಆದ್ರೆ ರಾಜ್ಯದಲ್ಲಿ ದೇಶದಲ್ಲಿ 400 ಸ್ಥಾನ ಲೋಕಸಭೆಯಲ್ಲಿ ಗೆಲ್ತೀವಿ ನಾವು 100ಕ್ಕೆ 100. ನರೇಂದ್ರ ಮೋದಿ ನೇತೃತ್ವದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ರೆ ಸೂರ್ಯಚಂದ್ರ ಎಷ್ಟು ಸತ್ಯನ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿ ಯಾಕೆ ತಡೆ ಸಾಧ್ಯವೇ ಇಲ್ಲ. INDA ಛಿದ್ರ ಆಗಿದೆ. ಈಗಾಗಲೇ ಅಖಿಲೇಶ್ ಅವರು ದೂರ ಆಗ್ತಿದ್ದಾರೆ. ಮತ್ತು ಈ ನಿತೀಶ್ NDA ಒಕ್ಕೂಟಕ್ಕೆ ಬಂದ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ 42 ನಮ್ಮ ಸ್ಥಾನ ನಿಲ್ಲಿಸ್ತೀವಿ ಅಂತೇಳಿ, ಲೋಕಸಭೆ ನಿಲ್ಲಿಸ್ತೀವಿ ಅಂತೇಳಿ. ಎಲ್ಲಿದೆ INDA ಒಕ್ಕೂಟ? ಈ ದೇಶದಲ್ಲಿ 400 ಸ್ಥಾನ ಪಡಿತೀವಿ. ಲೋಕಸಭೆಯಲ್ಲಿ ಕರ್ನಾಟಕದಿಂದ 28ಕ್ಕೆ 28 ನಾವು ಲೋಕಸಭೆ ಗೆಲ್ತೀವಿ. ಹಿಂದೆ ನಾವು ಅಭಿವೃದ್ಧಿ ಮಾಡಿದ್ವಿ. ಈ ಸರ್ಕಾರದ ವೈಫಲ್ಯಗಳನ್ನು ಮನೆಗೆ ತಿಳಿಸ್ತೀವಿ ಮತ್ತು ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಮನೆಗೆ ನಾವು ತಲುಪಿಸ್ತೀವಿ. ರಾಜ್ಯದಲ್ಲಿ ನಮ್ಮ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಆಧಾರದ ಮೇಲೆ ನಾವು ಮತವನ್ನು ಕೇಳ್ತೀವಿ. ಕೇವಲ ಭಾವನಾತ್ಮಕ ಅಷ್ಟಲ್ಲ, ಒಂದು ಈ ಧರ್ಮ, ಸಂಸ್ಕೃತಿ, ಪರಂಪರೆ ಉಳಿಬೇಕು. ಅದಕ್ಕೋಸ್ಕರ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಈ ರಾಜ್ಯದಲ್ಲಿ 28 ಸ್ಥಾನಗಳು ಗೆಲ್ತೀವಿ ಅಂತೇಳಿ ಎದೆ ತಟ್ಟಿ ಹೇಳ್ತೀವಿ ನಾವು. ಕಾಂಗ್ರೆಸ್ ಸಾಧ್ಯವೇ ಇಲ್ಲ, 1 ಸೀಟು ಬರೋಲ್ಲ. ಸರ್ಕಾರ ಪತನ ಆಗುತ್ತೆ. ಇವ್ರು ಕೊಟ್ಟ ಭರವಸೆಗಳು ವಿಫಲವಾಗಿದೆ ಮತ್ತು ಅಭಿವೃದ್ಧಿ ಶೂನ್ಯ. ನಾನು ಕೇಳಿದ್ದೀನಿ, ಇಲ್ಲ ಅಂತಲ್ಲ, ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಜ್ಯದ ನಾಯಕರಿಗೆ ಸಮೀಕ್ಷೆ ಆಧಾರದ ಮೇಲೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿದ್ವಿ. ನೋಡೋಣ, ಇನ್ನೂ ಸಮಯ ಇದೆ, ಸಮೀಕ್ಷೆ ಮಾಡಿಸ್ತಾರೆ. ಅವ್ರು ಹೇಳಿದ್ದಾರೆ ನನಗೇ ಕೊಡ್ತೀವಿ ಅಂತ. ಅವಕಾಶ ಸಿಕ್ಕರೆ ನಿಲ್ತೀರಾ? ನನಗೇ ಕೊಡ್ತೀವಿ ಅಂತ ಕೊಡಬೇಕಂತೇಳಿ ಕೇಳಿಲ್ಲ. ಸಮೀಕ್ಷೆ ಆಧಾರ ಮೇಲೆ ಕೊಡ್ರಿ ಅಂತ ಹೇಳಿದ್ವಿ. ಅದರ ಆಧಾರ ಮೇಲೆ ಸರ್ವೆ ಮಾಡಿಸ್ತಾರೆ. ನೋಡೋಣ, ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷ ಅವಕಾಶ ಕೊಟ್ಟರೆ ಖಂಡಿತ ಸ್ಪರ್ಧೆ ಮಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.